ನಮಸ್ಕಾರ. ಗೋಕಾಕ್ ತಾಲೂಕಿನ ಕಪ್ರಟಿ ಗ್ರಾಮದ ಬಾಗಣ್ಣವರ ಕುಟುಂಬದಲ್ಲಿ ಒಂದು ದೊಡ್ಡ ಆಘಾತವ ಆಗೈತಿ. ಏನಪ್ಪ ಅಂತಂದ್ರೆ ಒಂದೇ ತಾಯಿ ಮಕ್ಕಳು, ಇಬ್ಬರು ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು. ಇಬ್ಬರು ಗಂಡು ಮಕ್ಕಳು ನಿನ್ನೆ ಅಕಾಲಿಕವಾಗಿ ನಿಧನ ಹೊಂದಿದರು. ಸಣ್ಣ ಮಗ ಒಬ್ಬ ಹೊಟ್ಟೆ ನೋವಿನಿಂದ ಬಳಲುತ್ತಿರುವ ಸಂದರ್ಭದಲ್ಲಿ ಜ್ವರ ನೆತ್ತಿಗೇರಿದ ಘಟನೆ ಕಂಡು ಹಾಸ್ಪಿಟಲ್ಗೆ ತೊಗೊಂಡು ಹೋದ ಸಂದರ್ಭದಲ್ಲಿ ಅವಾಗ ಹಾಸ್ಪಿಟಲಲ್ಲಿ ಕೊಡ್ತಕ್ಕಂಥ ಔಷಧಿ ಮತ್ತು ಫಲಕಾರಿ ಆಗದೆ ಆಕಸ್ಮಿಕವಾಗಿ ಹಾಸ್ಪಿಟಲಲ್ಲಿ ನಿಧನ ಹೊಂದಿದರು. ಆ ಸುದ್ದಿ ಕೇಳಿ ಹಿರಿಯ ಅವರ ಅಣ್ಣ ಬಸವರಾಜ್ ಮತ್ತು ಸತ್ಯಪ್ಪ ಬಸವರಾಜನ್ನು ಬೆಳಗಾವಿ ಹಾಸ್ಪಿಟಲ್ಗೆ ಒಯ್ಬೇಕಂತೇಳಿ ಹೆಚ್ಚಿನ ಚಿಕಿತ್ಸೆಗೆ ಬೆಳಗಾವಿಗೆ ಹೋಗುವಂಥ ಸಂದರ್ಭದಲ್ಲಿ ಸಣ್ಣ ತಮ್ಮ ತೀರ್ಕೊಂಡಿರುವ ಸುದ್ದಿಯನ್ನು ಕೇಳಿ ಅವನು ಕೂಡ ಅಲ್ಲೇ ಅಂದ. ಅಲ್ಲೇ ಅವಾಗ ಹಾಲ್ಟ್ ಆಗೋ ಸಂದರ್ಭ ಕಂಡು ಅವನು ಕೂಡ ನಿನ್ನೆ ಹಸು ನೀಗಿದ. ಇಬ್ಬರು ಗಂಡು ಮಕ್ಕಳು ತಾಯಿ ತಂದೆಗೆ ಒಂದು ಆಧಾರ ಸ್ತಂಭವಾಗಿದ್ದರು. ಆ ಬಾಗಣ್ಣವರ ಕುಟುಂಬದಲ್ಲಿ ಒಂದು ಒಳ್ಳೆಯ ಕುಟುಂಬವಾಗಿತ್ತು. ಈ ಥರ ಆಗಬಾರ್ದಾಗಿತ್ತು. ಇಡೀ ಗೋಕಾಕ ತಾಲೂಕಿಗೆ ಮತ್ತು ಕಪ್ರಟಿ ಗ್ರಾಮದಲ್ಲಿ ಒಂದು ದುಃಖದ ವಾತಾವರಣ ನಿರ್ಮಾಣ ಆಗೈತಿ. ದೇವರ ಅವರ ತಾಯಿ ತಂದೆಗೆ ಮತ್ತು ಅವರ ಕುಟುಂಬಕ್ಕೆ ಒಂದು ದುಃಖವನ್ನು ಭರಿಸುವ ಶಕ್ತಿ ಭಗವಂತ ಅವರಿಗೆ ನೀಡಲಿ. ಅವರ ತಾಯಿ ತಂದೆಗೆ ಅವರೇ ಇಬ್ಬರು ಗಂಡು ಮಕ್ಕಳು ಒಂದು ಆಧಾರ ಸ್ತಂಭವಾಗಿದ್ದರು. ಆ ಹೆಣ್ಣು ಮಗಳು ಒಬ್ಬಾಕಿ ಹೆಣ್ಣು ಮಗಳದಾಳ. ಅವರೆಲ್ಲವನ್ನು ಕುಟುಂಬ ಜವಾಬ್ದಾರಿಯನ್ನು ಇಬ್ಬರು ಗಂಡು ಮಕ್ಕಳ ನೋಡ್ಕೊಳ್ತಾ ಇದ್ರು. ಈಗ ಕುಟುಂಬ ನೀರಲ್ಲಿ ಒಂದು ಆಘಾತವಾದಂಗೆ ಆಗೈತಿ. ಅವ್ರಿಗೆ ದೇವರ ಆದಷ್ಟು ಶಕ್ತಿಯನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ.